ರೇಷನ್ ಕಾರ್ಡ್ ಇದ್ದವರಿಗೆ ಇನ್ನೊಂದು ಬಂಪರ್ ಗುಡ್ ನ್ಯೂಸ್. ಸ್ನೇಹಿತರೆ, ಇಲ್ಲಿ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಯಾರಿಗೆ ರೇಷನ್ ಕಾರ್ಡ್ ಇದೆ, ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ಎಲ್ರಿಗೂ ಭರ್ಜರಿ ಅಪ್ಡೇಟನ್ನು ಕೊಟ್ಟಿರುವಂಥದ್ದು. ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ. ಯಾರಿಗೆ ಇಲ್ಲಿ ಭರ್ಜರಿ ಅಪ್ಡೇಟ್ ಇದೆ, ಮತ್ತು ಇಲ್ಲಿ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಆಗಿರ್ಬೋದು, ಪ್ರತಿಯೊಂದು ಯೋಜನೆಯಲ್ಲಿ ಏನೇನು ಬೆನಿಫಿಟ್ ಇದೆ ಪ್ರತಿಯೊಂದನ್ನು ಕೂಡ ತಿಳಿಸ್ಕೊಡ್ತೀನಿ. ಏನಿಲ್ಲಿ ನೀವು ರೇಷನ್ ಕಾರ್ಡ್ ಹೊಂದಿದ್ರೆ, BPL ಕಾರ್ಡ್ ಹೊಂದಿದ್ರೆ ಬಂಪರ್ 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 ಗುಡ್ ನ್ಯೂಸ್. ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ. ಅಂಥದ್ದು ಏನು ಈ ಲೆವೆಲಿಗೆ ಹೇಳ್ತಾ ಇದ್ದೀರಾ ಸರ್, ಅಂಥದ್ದು ಏನಿದೆ ಅದರಲ್ಲಿ ಅಂದರೆ ನಿಮಗೊಂದು ಕ್ವಶನ್ ಇದ್ದೇ ಇರುತ್ತೆ. ಅಂಥದ್ದು ಏನಿದೆ ಅಂದರೆ ಅಷ್ಟು ಹೇಳುವಂಥದ್ದು, ಆ ಲೆವೆಲಿಗೆ ಇರುವಂಥದ್ದು ಏನಿದೆ ಇರಬಹುದು ಅನ್ನುವಂಥದ್ದೊಂದು ನಿಮ್ಮ ಒಂದು ಕ್ವಶನ್ ಇದ್ದೇ ಇರುತ್ತೆ. ನಾನು ನಿಮ್ಗೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ ಏನಿದೆ, ಏನು ಕತೆ ಅನ್ನುವಂಥದ್ದು. ಫಸ್ಟ್ ಬಂದುಬಿಟ್ಟು ನಿಮ್ಮ ಅಕ್ಕಿ ಮತ್ತು ರಾಗಿ ಜಾಸ್ತಿ ಆಗ್ತಾ ಇರುವಂಥದ್ದು. ಹೌದಾ? ಅಂದರೆ ನಿಮ್ಮೆಲ್ಲರೂ ಕೂಡ ಇದು ಕೆಲವರಿಗೆ ಗೊತ್ತಿರಲಿಲ್ಲ, ಅಂದರೆ ಯಾರಿಗೂ ಗೊತ್ತಿರಲಿಲ್ಲ. ಅಕ್ಕಿ ಮತ್ತು ರಾಗಿ ಜಾಸ್ತಿ ಆಗ್ತಾಯಿದೆ. ಅಂದರೆ ಇನ್ಮೇಲೆ ಅಕ್ಕಿ ಮತ್ತು ರಾಗಿಯನ್ನು ಜಾಸ್ತಿ ಕೊಡುವಂಥ ಎಲ್ಲ ಸಾಧ್ಯತೆ ಇದೆ. ಇದು ಸರ್ಕಾರದ ಮಾಹಿತಿ, ಸರ್ಕಾರದಿಂದ ಬರ್ತಾ ಇರುವಂಥದ್ದು. ಅಕ್ಕಿ ಮತ್ತು ರಾಗಿಯನ್ನು 100% ಜಾಸ್ತಿ ಕೊಡ್ತಾ ಇರುವಂಥದ್ದು. ಅಕ್ಕಿ ಮತ್ತು ರಾಗಿಯನ್ನು ಜಾಸ್ತಿ ಮಾಡ್ತಾ ಇರುವಂಥದ್ದು ಇನ್ಮೇಲೆ. ಅಂದರೆ ಅಕ್ಕಿ ಮತ್ತು ರಾಗಿಯನ್ನು ಜಾಸ್ತಿ ಮಾಡಿ, ಅಕ್ಕಿ ಮತ್ತು ರಾಗಿಯನ್ನು ಈಗ ಯಾರಿಗೆ ಕೊಡ್ತಾ ಇದ್ದಾರೆ ಅದನ್ನು ಜಾಸ್ತಿ ಮಾಡಿ ಜಾಸ್ತಿ ಕೊಡ್ತಾರೆ ಇನ್ಮೇಲೆ ಅನ್ನುವಂಥದ್ದು ಸರ್ಕಾರ ಹೇಳ್ತಾ ಇರುವಂಥದ್ದು. ಇದೊಂದು ಒಳ್ಳೆಯ ವಿಚಾರ. ಆ್ಯಂಡ್ ಸೆಕೆಂಡ್ ಒನ್, ಇಲ್ಲಿ ತುಂಬ ಜನ, ಎಷ್ಟು ಜನ BPL ಕಾರ್ಡ್ ಇಟ್ಕೊಂಡಿದ್ದೀರಾ, ರೈತರಿಗೆ ಸಾಲ ಮನ್ನಾ ಆಗುವಂಥ ಎಲ್ಲ ಚಾನ್ಸಸ್ ಕೂಡ ಇದೆ. ತುಂಬ ಜನ ಹೇಳಿದ ತಕ್ಷಣ ಹೇಳ್ತೀರಾ, ಎಂಥ ಸರ್ ಇಲ್ಲಿ ಸಾಲ ಮನ್ನಾ ಎಂಥದ್ದು ಇಲ್ಲ ಇಲ್ಲಿ ಅಂತ ಹೇಳ್ತೀರಾ. ಕೇಳಿಸ್ಕೊಳ್ಳಿ ವಿಡಿಯೋವನ್ನು ಕೊನೆವರೆಗೂ. ನಾನು ಅದಕ್ಕೆ ಹೇಳುವಂಥದ್ದು, ಮಿಸ್ ಮಾಡಿದರೆ ಹಣ ಜಮೆ ಆಗಲ್ಲ. ಎಲ್ರಿಗೂ ಹೇಳ್ತಾ ಇದ್ದೀನಿ ನಾನು. ನಿಮಗೆ ಎಕ್ಸ್ಪೀರಿಯನ್ಸ್ ಇದ್ದರೆ ಮಾತ್ರ ಗೊತ್ತಾಗುತ್ತೆ. ಇಲ್ಲಾಂತಂದರೆ ನಾನು ಹೇಳಿದ ತಕ್ಷಣ ಇಲ್ಲ ಸರ್ ಅಂತ ಹೇಳ್ತೀರ. ಯಾವ ಫೀಲ್ಡಲ್ಲೇ ಆಗಿರ್ಬೋದು, ನಿಮಗೆ ಫಸ್ಟ್ ಅದ್ರ ಬಗ್ಗೆ ಗೊತ್ತಿದ್ದರೆ ಮಾತ್ರ ನೀವು ಹೌದು ಅಂತ ಹೇಳ್ತೀರಾ. ನನಗೆ ಗೊತ್ತು, ಹಾಗಾಗಿ ನಾನು ಹೇಳ್ತಾ ಇದ್ದೀನಿ. ನಿಮ್ಗೆ ತುಂಬ ಜನ ಅದ್ರ ಬಗ್ಗೆ ಗೊತ್ತಿಲ್ಲ, ಹಾಗೆ ನೀವು ಹೇಳ್ತೀರಾ ಇಲ್ಲ ಸರ್ ಇಲ್ಲಿ ಎಂಥದ್ದು ಜಮೆ ಆಗಲ್ಲ ಎಂತೆಲ್ಲ ಅಂತ. ಹಾಗಾಗಿ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ. ನಾನು ಹೇಳಿದೆ ರಾಗಿಯನ್ನು ಜಾಸ್ತಿ ಕೊಡ್ತಾರೆ, ಅಕ್ಕಿಯನ್ನು ಜಾಸ್ತಿ ಕೊಡ್ತಾರೆ, ಹಾಗೆ ಹೀಗೆ ಅಂತ. ಅದಾದಮೇಲೆ ಇನ್ನೊಂದು ವಿಚಾರ ಹೇಳಿದೆ. ಯಾರು BPL ಕಾರ್ಡನ್ನು ಹೊಂದಿರ್ತಾರೆ ಅವರಿಗೆ, ಸಣ್ಣ ರೈತರಿಗೆ, ಯಾರು ಕೃಷಿ ಸಾಲವನ್ನು ಮಾಡಿರ್ತಾರೆ ಅವರಿಗೆ ಸಾಲ ಮನ್ನಾವನ್ನು ಸರ್ಕಾರದ ವತಿಯಿಂದ ಮಾಡುವಂಥ ಎಲ್ಲ ಒಂದು ಕೆಲಸಗಳು ನಡೀತಾ ಇದೆ ಅಂತ ಹೇಳಿದೆ. ತುಂಬ ಜನ ಹೇಳ್ತಾರೆ ಈಗ, ಇಲ್ಲ ಸರ್ ಎಂಥದ್ದು ಇಲ್ಲ ಸರ್, ಇಲ್ಲಿ ಎಂಥದ್ದು ನಡೆಯಲ್ಲ, ಇಲ್ಲಿ ಸಾಲ ಮನ್ನಾನೂ ಆಗಲ್ಲ, ಎಂಥದ್ದು ಆಗಲ್ಲ, ಇಲ್ಲಿ ಎಲ್ಲ ಸುಳ್ಳು ಅಂತ ನೀವು ಹೇಳ್ತೀರಾ. ಕೇಳಿಸ್ಕೊಳ್ಳಿ, ಒಂದು ಬಾರಿ ಕೇಳಿಸ್ಕೊಳ್ಳಿ. ಯಾಕಂತಂದರೆ ತುಂಬ ಜನ ಪ್ರಾಬ್ಲಮ್ ಮಾಡುವಂಥದ್ದು, ತಪ್ಪು ಮಾಡುವಂಥದ್ದು ಇಲ್ಲೇ. ಎಂತ ಆಗಲ್ಲ ಸರ್, ಬಿಡಿ ಸರ್ ಅಂತ ಹೇಳ್ತೀರಾ. ಅದು ಆಗಬಾರ್ದು. ನಾನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಯಾರಿಗೆ ಸಾಲ ಮನ್ನಾ ಆಗುತ್ತೆ ಅಲ್ವಾ, ಅದು ನಾವು ತಿಳ್ಕೊಳ್ಬೇಕಾಗ್ತದೆ. ಫಸ್ಟ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಸಾಲ ಮನ್ನಾ ಆಗುವಂಥದ್ದು ಈ ರೈತರಿಗೆ. ಯಾವ ರೈತರಿಗೆ? ಒಂದು, ಯಾರು ಇಲ್ಲಿ, ನಾನು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಸ್ಕಿಪ್ ಮಾಡಿಬಿಟ್ಟು ಆಮೇಲೆ ನಮ್ಗೆ ಗೊತ್ತಾಗಿಲ್ಲ ಅಂತಂದರೆ ನಾನು ಏನೂ ಮಾಡಲಿಕ್ಕಾಗಲ್ಲ. ಆಮೇಲೆ ಗೊತ್ತಾಗಿಲ್ಲ ಅಂತಂದ್ರೆ ನಿಮ್ಗೆ ಅರ್ಥನೇ ಆಗಲ್ಲ. ಯಾರು ಸಣ್ಣ ರೈತರಿರ್ತಾರೆ, ಅಂದರೆ ಸಣ್ಣದಾಗಿ ಏನೋ ಒಂದು ಕೆಲಸ ಮಾಡಿಕೊಂಡು ಕೃಷಿ ಲೋನನ್ನು ತಗೊಂಡಿರ್ತಾರೆ, ಅದು ಕೃಷಿ ಲೋನ್ ಆಗಿರಬೇಕು. ಅಂದರೆ ಅದು ಪರ್ಫೆಕ್ಟಾಗಿ ಅದೇ ಲೋನ್ ಆಗಿರಬೇಕು. ಯಾಕಂತಂದರೆ ಈಗಿನ ಅಟ್ ಪ್ರೆಸೆಂಟಲ್ಲಿ ಸರ್ಕಾರ ಸಾಲ ಮನ್ನಾ ಏನೋ ಮಾಡ್ತಾ ಇರುವಂಥದ್ದು ಅದೇ ಲೋನು. ಈಗ ಯಾವುದೋ ಒಂದು ಬೇರೆ ಲೋನನ್ನು ತಗೊಂಡು ಇದು ಮಾಡಿಬಿಟ್ಟು ಹಂಗೆ ಮಾಡೋಕ್ಕಾಗಲ್ಲ. ಹಾಗಾಗಿ ಅದೇ ಒಂದು ವಿಚಾರ ಆಗಬೇಕು, ಅದೇ ಒಂದು ಲೋನ್ ಆಗಬೇಕು. ನಾನು ಅದೇ ಹೇಳುವಂಥದ್ದು, ಯಾವ್ಯಾವುದೋ ಲೋನಿಗೋಸ್ಕರ ಇದು ಮಾಡಲಿಕ್ಕಾಗಲ್ಲ. ಹಾಗೆ ನಾನು ಹೇಳುವಂಥದ್ದಿಷ್ಟೇ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ಅಯ್ಯೋ ನಮ್ಗೆ ಹಂಗಾಗಲ್ಲ ಹಿಂಗಾಗಲ್ಲ ಅಲ್ಲ. ಫಸ್ಟ್ ಆಫ್ ಆಲ್ ಹೆಂಗೆ ಪಡ್ಕೊಳ್ಬೇಕು, ಇಲ್ಲಿ ರೈತರಿಗೆ ಪಡಿತರ ಆಗಿರಬಹುದು, ಜಾಸ್ತಿ ಆಗುತ್ತಂತೆ ಅಕ್ಕಿ, ರಾಗಿ ಜಾಸ್ತಿ ಆಗುತ್ತಂತೆ, ಅಕ್ಕಿ ಜಾಸ್ತಿ ಓಕೆ ಅದೇ ರೀತಿಯಲ್ಲಿ ಇಲ್ಲಿ ರೈತರಿಗೆ ಸಾಲ ಮನ್ನಾ ಆಗ್ತಾ ಇರುವಂಥ ಇದನ್ನು ಯೋಚನೆ ಮಾಡಬೇಕಾಗ್ತದೆ. ಇಲ್ಲ ಸರ್ ನಮ್ಗಾಗಲ್ಲ, ಆ ರೀತಿ ಥಿಂಕ್ ಮಾಡಿದರೆ ಏನೂ ಮಾಡಲಿಕ್ಕಾಗಲ್ಲ. ನಾನು ಫಸ್ಟಿಗೆ ಹೇಳಿಬಿಟ್ಟೆ ನಿಮಗೆ, ಎಂಥದ್ದು ಮಾಡಲಿಕ್ಕಾಗಲ್ಲ. ಹಾಗಾಗಿ ಫಸ್ಟ್ ಆಫ್ ಆಲ್ ಯೋಚನೆ ಮಾಡಬೇಕು, ಹೌದಾ ಅಲ್ವಾ ಅನ್ನುವಂಥದ್ದನ್ನು ನಾವು ಚೆಕ್ ಮಾಡಬೇಕಾಗ್ತದೆ. ಆಮೇಲೆ ಹೌದಂತ ಗೊತ್ತಾದಾಗ ಅನಿಸುತ್ತೆ ನಮ್ಗೆ, ಹೌದು ಸರ್ ಕರೆಕ್ಟಾಗಿ ಹೇಳ್ತಾ ಇದ್ದಾರೆ ಅನ್ನುವಂಥದ್ದು. ಹಾಗಾಗಿ ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ಎಲ್ರಿಗೂ 100% ಸಾಲ ಮನ್ನಾ ಆಗುವಂಥ ಎಲ್ಲ ಚಾನ್ಸಸ್ ಎಲ್ಲ 100% ಆಗ್ತಾಯಿದೆ. ಆ್ಯಂಡ್ ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ, ಅಯ್ಯೋ ನಮ್ಗೆ ಆಗುತ್ತೋ ಇಲ್ವೋ ಅನ್ನುವಂಥದ್ದು. ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಪ್ರತಿಯೊಬ್ಬರಿಗೆ ಹೇಳುವಂಥದ್ದು ಇಷ್ಟೇ, ಸಾಲ ಮನ್ನಾ 100% ಈಗಿನ ಅಟ್ ಪ್ರೆಸೆಂಟಲ್ಲಿ ಆಗ್ತಾಯಿದೆ. ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ, ನಮ್ಗೆ ಆಗಲ್ಲ, ನಮ್ಗೆ ಹಣ ಬರಲ್ಲ, ಹಾಗೆ ಹಿಂಗೆ ಅಂತ ತುಂಬ ಜನ ಹೇಳ್ತೀರಾ. ನಾನು ಅದಕ್ಕೆ ಹೇಳುವಂಥದ್ದು, ಆ ರೀತಿ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ.
ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ಆ್ಯಂಡ್ ಒಂದಿಷ್ಟು ಅಪ್ಡೇಟ್ಗಳು ಬಾಕಿ ಇದ್ದರೆ ದಯವಿಟ್ಟು ಈಗಲೇ ಮಾಡ್ಕೊಳ್ಳಿ. ನಾನು ಎಲ್ರಿಗೂ ಹೇಳಿದ್ದೀನಿ ಇದ್ರ ಬಗ್ಗೆ ಎಲ್ಲದ್ರ ಬಗ್ಗೆ ನಾನು ಎಲ್ರಿಗೂ ಹೇಳಿದ್ದೀನಿ. ಅನ್ನಭಾಗ್ಯ ಯೋಜನೆ ಬಗ್ಗೆನೂ ಕೂಡ ನಾನು ಹೇಳಿದ್ದೆ. ಯಾರೂ ಕೂಡ ಪ್ಯಾನಿಕ್ ಆಗಿ ಅಂದರೆ ಅಯ್ಯೋ ನಮಗೆ ಹಣ ಬರಲ್ವೇನೋ ಅನ್ನುವಂಥದ್ರ ಬಗ್ಗೆ ಥಿಂಕ್ ಮಾಡೋದು ಬೇಡ. ಆ್ಯಂಡ್ ನಾನು ಹೇಳುವಂಥದ್ದು ಇಷ್ಟೇ, 10 kg ಅಕ್ಕಿ ಎಲ್ರಿಗೂ ಸಿಗುತ್ತೆ. ಆ್ಯಂಡ್ 10 kg ಅಕ್ಕಿ ಜೊತೆಗೇ ಇನ್ನೊಂದು ವಿಚಾರ, ಯಾರೂ ಕೂಡ ಅಯ್ಯೋ ಏನೋ ಆ ಲೆವೆಲಿಗೆ ಹಾಗೆಲ್ಲ ಏನು ಥಿಂಕ್ ಮಾಡೋದು ಬೇಡ. ಆರಾಮ್ಸೆ ಎಲ್ರಿಗೂ ಹಣ ಜಮೆ ಆಗಲಿ, ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕಮೆಂಟ್ ಸೆಕ್ಷನಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆ ಏನಿದೆ ತಿಳಿಸ್ಕೊಡಿ. ತಲೆ ಕೆಡಿಸ್ಕೊಳ್ಬೇಡಿ, ವಿಡಿಯೋವನ್ನು ಕೊನೆವರೆಗೂ ನೋಡಿ. ಆ್ಯಂಡ್ ನಾನು ಹೇಳಿದ್ನಲ್ಲ ನಿಮಗೆ ಅಷ್ಟೇ ವಿಚಾರ. ಇನ್ನೇನು ಅಯ್ಯೋ ಹಾಗೆ ಹೀಗೆ ಅಂತ ಏನೂ ಇಲ್ಲ. ನೀವು ಥಿಂಕ್ ಮಾಡಿ, ಯೋಚನೆ ಮಾಡಿ, ನಿಮಗೆ ಅರ್ಥ ಆಗುತ್ತೆ ಹೌದು ಅನ್ನುವಂಥದ್ದು. ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಮತ್ತೊಮ್ಮೆ ಹೇಳ್ತೀನಲ್ಲ, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಅಯ್ಯೋ ನಮ್ಗೆ ಆಗಲ್ಲ, ನಮ್ಗೆ ಹಣ ಬರಲ್ಲ, ಹಾಗೆ ಹೀಗೆ ಎಕ್ಸೆಟ್ರಾ ಅದೆಲ್ಲ ಬಿಟ್ಬಿಡಿ. ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ, ಎಲ್ಲರ ಅಕೌಂಟಿಗೆ ಹಣ ಬರಲಿ. ಪ್ರತಿಯೊಬ್ಬರಿಗೂ ಹೇಳುವಂಥದ್ದು ಇಷ್ಟೇ, ಕರೆಕ್ಟಾಗಿ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿ ಇದ್ದರೆ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗುತ್ತೆ. ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಸ್ನೇಹಿತರೆ. ಆ್ಯಂಡ್ ಯಾರು ಕೂಡ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ ಜಾಸ್ತಿ. ಅಯ್ಯೋ ನಮ್ಗೆ ಹಣ ಜಮೆ ಆಗಿಲ್ಲ, ನಮ್ಗೆ ಹಣ ಬಂದಿಲ್ಲ ಅನ್ನುವಂಥದ್ದು ಬೇಡ. ಆ್ಯಂಡ್ ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಜಮೆ ಆಗುತ್ತೆ ಅಂದರೆ ಅಯ್ಯೋ ಏನೋ ಆ ಲೆವೆಲಿಗೆ ಡಿಪ್ರೆಷನ್ಗೆ ಹೋಗ್ಬಿಡ್ಬೇಡಿ. ನಮ್ಗೆ ಅಯ್ಯೋ ಹಣ ಬರಲ್ಲ ಹಿಂಗೆ ಅಂತ ಏನು ಕೂಡ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬಿಡಿ. ಜಸ್ಟ್ ಥಿಂಕ್ ಮಾಡಿ ಏನು ಕತೆ ಏನು ಅನ್ನುವಂಥದ್ದನ್ನು. ಎಲ್ರಿಗೂ ಹಣ ಜಮೆ ಆಗುತ್ತೆ. ಆ್ಯಂಡ್ ರೇಷನ್ ಕಾರ್ಡ್ ಇದ್ದವರು ಎಲ್ರಿಗೂ ಹಣ ಬರುತ್ತೆ. ಆ್ಯಂಡ್ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೆ. ಈ ಒಂದು ವಿಡಿಯೋದಲ್ಲಿ ಕೇವಲ ರೇಷನ್ ಕಾರ್ಡ್ ಅಪ್ಡೇಟ್ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಇರುವಂಥದ್ದು. ಆ್ಯಂಡ್ ಅದಾದಮೇಲೆ ಸಾಲ ಮನ್ನಾದ ಬಗ್ಗೆ ನಿಮ್ಗೆ ಆಲ್ರೆಡಿ ಹೇಳಿದೆ ನಾನು, ಏನು ಕತೆ ಏನು ಆ ಒಂದು ಪ್ರೊಸೀಜರ್ಗಳನ್ನೆಲ್ಲ ಹೇಳಿದೆ ನಾನು. ಆ್ಯಂಡ್ ಎಲ್ರಿಗೂ ಒಳ್ಳೆಯದಾಗಲಿ. ಕಮೆಂಟ್ ಬಾಕ್ಸಲ್ಲಿ ಬಂದ್ಬಿಟ್ಟು ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆ ಏನಿದೆ ತಿಳಿಸ್ಕೊಡಿ. ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಪಾನ್ ಕಾರ್ಡ್ ಅಪ್ಡೇಟನ್ನು ಮಾಡಿ. ಪ್ರತಿಯೊಬ್ಬರ ಅಕೌಂಟಿಗೂ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕಮೆಂಟ್ ಬಾಕ್ಸಲ್ಲಿ ಬಂದ್ಬಿಟ್ಟು ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆ, ನಿಮ್ಮ ಒಂದು ನೀವು ಏನು ಥಿಂಕ್ ಮಾಡ್ತೀರೋ ಅದನ್ನು ದಯವಿಟ್ಟು ತಿಳಿಸ್ಕೊಡಿ ನಮ್ಮ ಒಂದು ಚಾನಲ್ಗೆ ಕಮೆಂಟ್ ಮಾಡಿ. ಆ್ಯಂಡ್ ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಜಮೆ ಆಗಲಿ. ಅಯ್ಯೋ ನಮ್ಗೆ ಹಣ ಬರಲ್ಲ, ನಮ್ಗೆ ಹಣ ಜಮೆ ಆಗಲ್ಲ ಅನ್ನುವಂಥದ್ದು ಬೇಡ. ಆ್ಯಂಡ್ ಅದಂತಂದರೆ ಅಯ್ಯೋ ನಮ್ಗೆ ಹಣ ಜಮೆ ಆಗಲ್ಲ ಅನ್ನುವಂಥದ್ದು ಬೇಡ. ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗುತ್ತೆ ಅಂದರೆ ಆ ಒಂದು ಥಿಂಕಿಂಗನ್ನು ಇಟ್ಕೊಳ್ಬೇಡಿ ಅನ್ನುವಂಥದ್ದು ಅಷ್ಟೇ ನಾನು ಹೇಳುವಂಥದ್ದು. ವಿಡಿಯೋವನ್ನು ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡಬೇಡಿ. ಆ್ಯಂಡ್ ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಜಮೆ ಆಗಲಿ. ಸಿಗೋಣ ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ. ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆ, ನೀವು ಹೇಗೆ ಥಿಂಕ್ ಮಾಡ್ತೀರೋ ಅದನ್ನೆಲ್ಲ ನಮ್ಗೆ ತುಂಬ ಇಂಪಾರ್ಟೆಂಟ್. ಹಾಗಾಗಿ ನಿಮ್ಮ ಹೆಸರು, ನಿಮ್ಮ ಊರು, ನೀವೇನು ಕೆಲಸ ಮಾಡ್ತೀರಾ ಮತ್ತು ಪ್ರತಿಯೊಂದನ್ನು ಕೂಡ ನಂಗೆ ತಿಳಿಸ್ಕೊಡಿ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು. ಮತ್ತು ನಾನು ಹೇಳುವಂಥದ್ದು ಇಷ್ಟೇ, ಎಲ್ರಿಗೂ ಹಣ ಜಮೆ ಆಗುತ್ತೆ. ನಮ್ಗೆ ಹಣ ಬರಲ್ಲ, ನಮ್ಗೆ ಹಣ ಜಮೆ ಆಗಲ್ಲ, ನಮ್ಗೆ ಒಂದು ವಿಚಾರ ಹೇಳುವಂಥದ್ದು ಇನ್ನೊಂದು, ಕೆಲಸ ಮಾಡದೆ ಆಗಲ್ಲ. ಏನೇ ಪರಿಸ್ಥಿತಿ ಇರಲಿ, ಏನೇ ಸಿಚುವೇಶನ್ ಇರಲಿ, ಕೆಲಸ ಮಾಡಬೇಕು. ನಾವು ಕೆಲಸ ಮಾಡ್ದೇನೆ ನಮ್ಗೆ ಅದು ಬೇಕು, ಇದು ಬೇಕು, ಎಕ್ಸೆಟ್ರಾ ನೋ ಯಾವುದೂ ಆಗಲ್ಲ. ಹಾಗೆ ಫಸ್ಟ್ ಆಫ್ ಆಲ್ ವರ್ಕ್ ಫಸ್ಟ್ ಕೆಲಸ ಮಾಡಬೇಕು. ಫಸ್ಟ್ ಕೆಲಸ ಮಾಡಿದಾಗ ನಿಮ್ಗೆ ಅರ್ಥ ಆಗುತ್ತೆ, ಹಿಂಗಾಗತ್ತೆ ಅಂತ ಅನ್ನುವಂಥದ್ದು. ಹಾಗಾಗಿ ಫಸ್ಟ್ ಕೆಲಸ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ. ದಯವಿಟ್ಟು ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಜಮೆ ಆಗಲಿ. ಕೆಲಸ ಮಾಡಿ. ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಸ್ನೇಹಿತರೆ.